ಕೆಲ್ಸಗಳನ್ನ ಸೃಷ್ಟಿ ಮಾಡೋಕೆ ಒಂದು ಹೊಸ ದಾರಿ ಇದೆ ಅಂದ್ರೆ ನಂಬೋಕಾಗತ್ತಾ? ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಅಂದ್ರೆ BOT ಅನ್ನೋ ಒಂದು ಅದ್ಭುತ ಮಾಡೆಲ್ ಬಗ್ಗೆ ಮಾತಾಡೋಣ. ಇದು ಬರೀ ಬಿಸ್ನೆಸ್ ಕಟ್ಟೋದಲ್ಲ, ಇದು ಒಂದು ಭವಿಷ್ಯವನ್ನೇ ಕಟ್ಟೋ ರೀತಿ. ಒಂದು ಸಣ್ಣ ಲೋಕಲ್ ಬಿಸ್ನೆಸ್ ಅದು ಸಕ್ಸಸ್ ಆಗೋಕೆ ಬೆಸ್ಟ್ ದಾರಿ ಯಾವುದು ಅಂತ ಯೋಚನೆ ಮಾಡಿದಿರಾ? ಸಾಮಾನ್ಯವಾಗಿ ದುಡ್ಡಿನ ಸಹಾಯ ಬೇಕು, ಇಲ್ಲಾಂದ್ರೆ ಯಾರಾದ್ರೂ ಒಳ್ಳೆ ಸಲಹೆ ಕೊಡ್ಬೇಕು ಅಂತ ಅನ್ಕೋತೀವಿ. ಆದ್ರೆ ಇದಕ್ಕಿಂತ ಪವರ್ಫುಲ್ ಆದ ದಾರಿ ಇನ್ನೊಂದಿರ್ಬೋದಾ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು, ಆದ್ರೆ ಒಂದು ಬಿಸ್ನೆಸ್ನ ಪೂರ್ತಿಯಾಗಿ ಕಟ್ಟಿ ಅದರಿಂದ ಲಾಭ ಬರೋ ಹಾಗೆ ಮಾಡಿ ಆಮೇಲೆ ಅದನ್ನ ಅಲ್ಲೇ ಇರೋ ಇನ್ನೊಬ್ಬ ಉದ್ಯಮಿಗೆ ಕೊಟ್ಟುಬಿಟ್ಟು ಏನೂ ತಗೊಳ್ದೆ ಸುಮ್ನೆ ಹೊರಟ್ಬಿಟ್ರೆ, ಹೌದು, ನಂಬೋಕೆ ಕಷ್ಟ ಆಗ್ಬೋದು. ಆದ್ರೆ ಇದೇ BOT ಮಾಡೆಲ್ ಹಿಂದಿರೋ ಅಸ್ಲಿ ಪವರ್. ಸರಿ, ಈ ತರ ಒಂದು ಮಾಡೆಲ್ ನಿಜವಾಗ್ಲೂ ಬೇಕಾ? ಅದರ ಅವಶ್ಯಕತೆ ಇದ್ಯಾ? ಖಂಡಿತ ಇದೆ. ಮೊದಲು ಸಣ್ಣ ಬಿಸ್ನೆಸ್ ಮಾಡೋರು ಪ್ರತಿದಿನ ಎದುರಿಸೋ ದೊಡ್ಡ ಪ್ರೆಷರ್, ಆ ಹೊರೆ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. SME ಅಂದ್ರೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ಗಳು. ಇವನ್ನು ಶುರು ಮಾಡೋರು ಸಾಮಾನ್ಯವಾಗಿ ತಮ್ಮ ಕೆಲಸದಲ್ಲಿ ಅಂದ್ರೆ ತಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ನಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಆದ್ರೆ ಬಿಸ್ನೆಸ್ ಅಂದ್ರೆ ಬರೀ ಅಷ್ಟೂ ಮಾತ್ರ ಅಲ್ಲ ಅಲ್ವಾ? ಸೇಲ್ಸ್ ನೋಡ್ಬೇಕು, ದುಡ್ಡಿನ ಲೆಕ್ಕ ಇಡ್ಬೇಕು, ಹೊಸಬರನ್ನ ಕೆಲ್ಸಕ್ಕೆ ತಗೋಬೇಕು, ಮಾರ್ಕೆಟಿಂಗ್ ಮಾಡ್ಬೇಕು, ಹೀಗೆ ಎಲ್ಲಾ ಜವಾಬ್ದಾರಿನೂ ಅವರ ತಲೆ ಮೇಲೆಯೇ ಇರುತ್ತೆ. ಈ ಅಡ್ಮಿನಿಸ್ಟ್ರೇಟಿವ್ ಹೊರೆ ಇದೆಯಲ್ಲ, ಇದರಿಂದಾಗಿ ಅವರು ತಮ್ಮ ಅಸಲಿ ಸ್ಕಿಲ್ನಿಂದ ದೂರ ಹೋಗಿ ಸುಸ್ತಾಗಿ ಬಿಡ್ತಾರೆ. ಹಾಗಾದ್ರೆ ಈ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು? ಅದಕ್ಕೆ ಇರೋದು ಈ ಒಂದು ರೆವಲ್ಯೂಷನರಿ ಉತ್ತರ, ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್. ಶಾರ್ಟ್ ಆಗಿ ಹೇಳೋದಾದ್ರೆ BOT ಮಾಡೆಲ್. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ BOT ಅನ್ನೋದು 3 ಸ್ಟೆಪ್ಸ್ ಇರೋ ಒಂದು ಪ್ರಾಸೆಸ್. ಒಂದು ಎಕ್ಸ್ಪರ್ಟ್ ಆರ್ಗನೈಸೇಷನ್ ಮೊದಲು ಒಂದು ಬಿಸ್ನೆಸ್ನ ಬಿಲ್ಡ್ ಮಾಡುತ್ತೆ, ಆಮೇಲೆ ಲಾಭ ಬರೋವರೆಗೂ ಅದನ್ನ ಆಪರೇಟ್ ಮಾಡುತ್ತೆ, ಕೊನೆಗೆ ಅದನ್ನ ಪೂರ್ತಿಯಾಗಿ ಅಲ್ಲೇ ಇರೋ ಒಬ್ಬ ಲೋಕಲ್ ಉದ್ಯಮಿಗೆ ಟ್ರಾನ್ಸ್ಫರ್ ಮಾಡ್ಬಿಡತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಪಾಯಿಂಟ್ ಏನ್ ಗೊತ್ತಾ? ಓನರ್ಶಿಪ್ ತಗೊಳ್ಳೋದು ಇವರ ಗುರಿಯೇ ಅಲ್ಲ. ಬನ್ನಿ ಈ 3 ಹಂತಗಳನ್ನ ಇನ್ನಷ್ಟು ಡೀಟೇಲ್ ಆಗಿ ನೋಡೋಣ. ಮೊದಲನೇದು ಬಿಲ್ಡ್ ಅಂದ್ರೆ ಬಿಸ್ನೆಸ್ನ ಪೂರ್ತಿ ಬ್ಲೂಪ್ರಿಂಟ್ ರೆಡಿ ಮಾಡಿ ಅದಕ್ಕೆ ಫೌಂಡೇಶನ್ ಹಾಕೋದು. ಆಮೇಲೆ ಬರೋದು ಎರಡನೇ ಹಂತ, ಆಪರೇಟ್. ಇದು ಒಂದ್ ರೀತಿ ಟೆಸ್ಟ್ ಡ್ರೈವ್ ತರ. ಸುಮಾರು 6ರಿಂದ 24 ತಿಂಗಳ ಕಾಲ ಆ ಆರ್ಗನೈಸೇಷನ್ ಬಿಸ್ನೆಸ್ನ ನಡೆಸಿ ಅದರಿಂದ ಸ್ಟೇಬಲ್ ಆಗಿ ಆದಾಯ ಬರೋ ಹಾಗೆ ಮಾಡುತ್ತೆ. ಕೊನೆಗೆ ಅತಿ ಮುಖ್ಯವಾದ ಸ್ಟೆಪ್, ಟ್ರಾನ್ಸ್ಫರ್. ಈ ಹಂತದಲ್ಲಿ ಬಿಸ್ನೆಸ್ನ ಪೂರ್ತಿ ಓನರ್ಶಿಪ್ ಮತ್ತು ಕಂಟ್ರೋಲ್ ಅನ್ನ ರೆಡಿಯಾಗಿರೋ ಲೋಕಲ್ ಉದ್ಯಮಿಗೆ ಹಸ್ತಾಂತರ ಮಾಡಲಾಗುತ್ತೆ. ಈ ಮಾಡೆಲ್ನ ಒಂದು ಅದ್ಭುತವಾದ ಹೋಲಿಕೆ ಕೊಟ್ಟು ವಿವರಿಸ್ಬೋದು. ಹೇಗಂದ್ರೆ BOT ಆರ್ಗನೈಸೇಷನ್ನ ಕೆಲ್ಸ ಒಂದು ಕನಸಿನ ಸುತ್ತ ಕಟ್ಟಿದ ಸಪೋರ್ಟಿಂಗ್ ಸ್ಟ್ರಕ್ಚರ್ ತರ. ಆ ಕನಸು ಗಟ್ಟಿಯಾಗಿ ಅದಕ್ಕೊಂದು ಶೇಪ್ ಬಂದ್ಮೇಲೆ ಆ ಸಪೋರ್ಟ್ನ ನಿಧಾನವಾಗಿ ತೆಗ್ಬಿಡೋದು. ಇದು ಜಸ್ಟ್ ಒಂದು ಟೆಂಪರರಿ ಸಪೋರ್ಟ್ ಅಷ್ಟೇ. ನೋಡಿ, ಇದು ಬರೀ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಅಲ್ಲ, ಇದೊಂದು ಕಂಪ್ಲೀಟ್ ಆಗಿ ಬೇರೆ ಫಿಲಾಸಫಿ. ಹಾಗಾದ್ರೆ ಈ BOT ಮಾಡೆಲ್ ಮತ್ತು ಟ್ರೆಡಿಷನಲ್ ಬಿಸ್ನೆಸ್ ಮಾಡೋ ರೀತಿಗೂ ಇರೋ ದೊಡ್ಡ ವ್ಯತ್ಯಾಸವಾದ್ರೂ ಏನು? ಬನ್ನಿ ನೋಡೋಣ. ಇಲ್ಲಿ 2 ತರದ ಮೈಂಡ್ಸೆಟ್ ಇದೆ. ಒಂದ್ ಕಡೆ ಟ್ರೆಡಿಷನಲ್ ಉದ್ಯಮಿ, ಅವರು ಒಂದ್ ಪ್ರಾಬ್ಲಮ್ ನೋಡಿ ತಮ್ಮ ಸ್ವಂತ ಸಕ್ಸಸ್ಗೆ, ತಮ್ಮ ಲಾಭಕ್ಕೆ ಅಂತ ಒಂದು ಬಿಸ್ನೆಸ್ ಕಟ್ತಾರೆ. ಅದನ್ನ ತಾವೇ ಇಟ್ಕೊಂಡ್ ಬೆಳೆಸ್ತಾರೆ. ಅವರು ತಲೆಯಲ್ಲಿರೋ ಮುಖ್ಯ ಪ್ರಶ್ನೆ, ನಾನಿದನ್ನ ನನಗೋಸ್ಕರ ಹೇಗೆ ವರ್ಕ್ ಆಗೋ ಹಾಗೆ ಮಾಡ್ಲಿ. ಇನ್ನೊಂದ್ ಕಡೆ BOT ಎನೇಬ್ಲರ್, ಇವರು ಒಂದು ಅಗತ್ಯವನ್ನ ನೋಡಿ ಬೇರೆಯವ್ರ ನಡ್ಸ್ಲಿ ಅಂತ ಒಂದು ಬಿಸ್ನೆಸ್ ಕಟ್ತಾರೆ. ಇಲ್ಲಿ ಸಕ್ಸಸ್ ಅನ್ನೋದು ಬೇರೆಯವರಿಗೆ ಸೇರಿತು. ಅವ್ರ ತಲೆಯಲ್ಲಿರೋ ಮುಖ್ಯ ಪ್ರಶ್ನೆ, ನಾನಿದನ್ನ ಅವ್ರಿಗೋಸ್ಕರ ಹೇಗೆ ವರ್ಕ್ ಆಗೋ ಹಾಗೆ ಮಾಡ್ಲಿ. ಈ ವ್ಯತ್ಯಾಸವನ್ನ ಇನ್ನೂ ಸ್ವಲ್ಪ ಡೀಪ್ ಆಗಿ ನೋಡೋಣ. ನೋಡಿ, ಟ್ರೆಡಿಷನಲ್ ಬಿಸ್ನೆಸ್ನ ಮೈಂಡ್ಸೆಟ್ ಓನರ್ಶಿಪ್ ಮೇಲೆ ಫೋಕಸ್ ಮಾಡಿದ್ರೆ, BOT ಮಾಡೆಲ್ನ ಮೈಂಡ್ಸೆಟ್ ಎಂಪವರ್ಮೆಂಟ್ ಮೇಲೆ ಫೋಕಸ್ ಮಾಡುತ್ತೆ. ಅಲ್ಲಿ ಗೋಲ್ ಪರ್ಸನಲ್ ಪ್ರಾಫಿಟ್ ಆದ್ರೆ, ಇಲ್ಲಿ ಗೋಲ್ ಕಮ್ಯುನಿಟಿನ ಸ್ಟೆಬಿಲಿಟಿ. ಪವರ್ನ ತಮ್ಮ ಕೈಯಲ್ಲೇ ಇಟ್ಕೊಳ್ಳೋ ಬದಲು ಪವರ್ನ ಹಸ್ತಾಂತರ ಮಾಡಲಾಗುತ್ತೆ. ಇದು ಆಲೋಚನಾ ಕ್ರಮದಲ್ಲೇ ಆಗೋ ದೊಡ್ಡ ಬದಲಾವಣೆ. ಅದಕ್ಕೆ BOT ಮಾಡೆಲ್ ನನಗೆ ಇದರಿಂದ ಏನ್ ಸಿಗುತ್ತೆ ಅಂತ ಯಾವತ್ತೂ ಕೇಳಲ್ಲ. ಬದ್ಲಾಗಿ ಅದು ಕೇಳೋದು, ನಾವು ಬೇರೆಯವ್ರಿಗೋಸ್ಕರ ಏನನ್ನಾದ್ರೂ ಕಟ್ಟಿ ಆಮೇಲೆ ಅವರಿಗೆ ಜಾಗ ಬಿಟ್ಕೊಡೋದು ಹೇಗೆ ಅಂತ. ಇದು ಸ್ವಾರ್ಥಕ್ಕಿಂತ ಹೆಚ್ಚಾಗಿ ಸೇವೆಯನ್ನೇ ಮುಂದಿಡೋ ಒಂದು ಫಿಲಾಸಫಿ. ಈ ಫಿಲಾಸಫಿಯ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಗೆ ಒಂದು ಹೆಸರಿದೆ, MYOB ಅಂದ್ರೆ ಮೈಂಡ್ ಯೋರ್ ಓನ್ ಬಿಸ್ನೆಸ್. ಇದರ ಸಿಂಪಲ್ ಅರ್ಥ ಏನು ಅಂದ್ರೆ, ಯಾರಿಗೆ ಯಾವ ಕೆಲಸದಲ್ಲಿ ಎಕ್ಸ್ಪರ್ಟೈಸ್ ಇದೆಯೋ ಅವರು ಅದರ ಮೇಲೆ ಮಾತ್ರ ಫೋಕಸ್ ಮಾಡಬೇಕು. ಉದ್ಯಮಿಗಳು ತಮ್ಮ ಕ್ರಾಫ್ಟ್ ಮೇಲೆ ಗಮನ ಇಡ್ಲಿ. ಬಿಸ್ನೆಸ್ನ ಉಳಿದ ಕಾಂಪ್ಲೆಕ್ಸ್ ವಿಷಯಗಳನ್ನ ಅಂದ್ರೆ ಸಿಸ್ಟಮ್, ಪ್ರಾಸೆಸ್, ಫೈನಾನ್ಸ್ ಅದನ್ನೆಲ್ಲ ಬಾಟ್ ಆರ್ಗನೈಸೇಷನ್ ನೋಡ್ಕೊಳ್ಳುತ್ತೆ. ಇದು ಪ್ರತಿಯೊಬ್ಬರ ಸ್ಕಿಲ್ಗೂ ಕೊಡೋ ಒಂದು ಗೌರವ. ಓಕೆ, ಇದೆಲ್ಲ ಕೇಳೋಕೆ ತುಂಬಾನೇ ಐಡಿಯಲ್ ಆಗಿ ಕಾಣಿಸುತ್ತೆ,
ಆದ್ರೆ ರಿಯಾಲಿಟಿಯಲ್ಲಿ ಇದು ಅಷ್ಟು ಸುಲಭನಾ? ಪ್ರತಿಯೊಂದಕ್ಕೂ ಪ್ಲಸ್ ಮೈನಸ್ ಅಂತ ಇರುತ್ತಲ್ವಾ? ಹಾಗೆ ಬ್ಯೂಟಿ ಮಾಡೆಲಿಂದ ಆಗೋ ಅನುಕೂಲಗಳೇನು, ಅದರಲ್ಲಿರೋ ಚಾಲೆಂಜಸ್ ಏನು ಅಂತಾನೂ ಈಗ ನೋಡೋಣ. ಮೊದಲು ಇದರ ಪ್ಲಸ್ ಪಾಯಿಂಟ್ಸ್ ನೋಡೋಣ. ಇದು ಹೊಸದಾಗಿ ಬಿಸ್ನೆಸ್ ಶುರು ಮಾಡೋರಿಗೆ ಒಂದು ರೀತಿ ವರದಾನವೇ ಸರಿ. ಯಾಕಂದ್ರೆ ಮೊದಲ ದಿನದಿಂದಲೇ ಅವರಿಗೆ ಒಂದು ರೆಡಿಮೇಡ್ ಸ್ಟೇಬಲ್ ಬಿಸ್ನೆಸ್ ಸಿಕ್ಬಿಡುತ್ತೆ. ಸೊ ರಿಸ್ಕ್ ತುಂಬಾನೇ ಕಮ್ಮಿ. ಇದು ಬರೀ ಒಬ್ಬ ವ್ಯಕ್ತಿಗೆ ಮಾತ್ರ ಹೆಲ್ಪ್ ಮಾಡೋದಲ್ಲ, ಇಡೀ ಕಮ್ಯುನಿಟಿಯಲ್ಲಿ ಹೊಸ ಕೆಲಸಗಳನ್ನ ಸೃಷ್ಟಿ ಮಾಡುತ್ತೆ, ಒಂದು ಲೋಕಲ್ ಪ್ರೈಡ್ ಕೂಡ ಬೆಳೆಸುತ್ತೆ. ಆದ್ರೆ ಇದರಲ್ಲಿ ಚಾಲೆಂಜಸ್ಗಳೂ ಇವೆ. ಒಂದು, ಇದಕ್ಕೆ ಶುರುವಿನಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಎರಡನೇದು, ಬಿಸ್ನೆಸ್ನನ್ನ ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದು ತುಂಬಾನೇ ಕಾಂಪ್ಲೆಕ್ಸ್. ಎಲ್ಲಕ್ಕಿಂತ ಮುಖ್ಯವಾಗಿ ಕಟ್ಟಿದವರಿಗೂ ಮತ್ತೆ ಅದನ್ನ ತಗೊಳ್ಳೋರಿಗೂ 100% ನಂಬಿಕೆ ಇರಬೇಕು. ಈ ಟ್ರಸ್ಟ್ ಇಲ್ಲ ಅಂದ್ರೆ ಎಲ್ಲವೂ ಹಾಳಾಗಬಹುದು. ಅಷ್ಟೇ ಅಲ್ಲ, ಎಲ್ಲಾ ತರದ ಬಿಸ್ನೆಸ್ಗೂ ಈ ಮಾಡೆಲ್ ಸೆಟ್ ಆಗಲ್ಲ. ಸರಿ, ಈಗ ನಾವು ಈ ಮಾತುಕತೆಯ ಕೊನೆಯ ಮತ್ತು ಬಹುಶಃ ಅತಿ ಆಳವಾದ ಭಾಗಕ್ಕೆ ಬಂದಿದ್ದೇವೆ. ಬರೀ ಬಿಸ್ನೆಸ್ ಅನ್ನೋದನ್ನ ದಾಟಿ ಓನರ್ಶಿಪ್ ಇಲ್ಲದ ಸಕ್ಸೆಸ್ ಅಂದ್ರೆ ಏನು ಅನ್ನೋ ಫಿಲಾಸಫಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಸಕ್ಸಸ್ನ ಡೆಫಿನೇಷನ್ನೇ ಚೇಂಜ್ ಆಗುತ್ತೆ. ಸಕ್ಸಸ್ ಅಂದ್ರೆ ಓನರ್ಶಿಪ್ ಇಟ್ಕೊಳ್ಳೋದಲ್ಲ, ಬದಲಾಗಿ ಬೇರೆಯವರ ಸಕ್ಸಸ್ಗೆ ತೆರೆಮರೆಯಲ್ಲಿ ನಿಂತು ಒಬ್ಬ ಸೈಲೆಂಟ್ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡೋದು. ಇನ್ನೊಬ್ರು ಅಥವಾ ಒಂದು ಇಡೀ ಸಮುದಾಯ ಬೆಳೆಯೋದನ್ನ ನೋಡೋದ್ರಲ್ಲೇ ಇಲ್ಲಿ ನಿಜವಾದ ಖುಷಿ ಇರೋದು. ಈ ಐಡಿಯಾನ ನಮ್ಮ ಭಾರತೀಯ ಫಿಲಾಸಫಿಲಿರೋ ಕರ್ಮಯೋಗಕ್ಕೆ ಹೋಲಿಸ್ಬೋದರ್ವಾ? ಅಂದ್ರೆ ಫಲದ ಬಗ್ಗೆ ಯೋಚನೆ ಮಾಡದೆ ನಮ್ಮ ಕೆಲ್ಸವನ್ನ ನಾವು ಶ್ರದ್ಧೆಯಿಂದ ಮಾಡೋದು. ಏನಾದ್ರೂ ಒಂದು ಮೌಲ್ಯಯುತವಾದದ್ದನ್ನ ಸೃಷ್ಟಿ ಮಾಡಿ ಅದರಿಂದ ಬೇರೆಯವರನ್ನ ಎಂಪವರ್ ಮಾಡಿ ಆಮೇಲೆ ಏನೂ ಅಪೇಕ್ಷೆ ಪಡದೆ ಶಾಂತವಾಗಿ ಹೊರಟ್ಬಿಡೋದು. ಇದೇ ಅಲ್ವಾ ನಿಸ್ವಾರ್ಥ ಸೇವೆಯ ನಿಜವಾದ ಅರ್ಥ? ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ನಿಜವಾದ ಪವರ್, ನಿಜವಾದ ಶಕ್ತಿ ಇರೋದು ನಾವ್ ಏನನ್ನ ಓನ್ ಮಾಡ್ತೀವಿ ಅನ್ನೋದ್ರಲ್ಲಿ ಅಲ್ಲ, ಬದಲಾಗಿ ನಾವು ಯಾರನ್ನ ಎಂಪವರ್ ಮಾಡ್ತೀವಿ ಅನ್ನೋದ್ರಲ್ಲ. ಯೋಚನೆ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಭೇಟಿಯಾಗೋಣ.